ನಮಸ್ಕಾರ ಸ್ನೇಹಿತರೆ, ಗವಿಗರ್ಜನೆಗೆ ಸ್ವಾಗತ. ನಾನು ಬೆಳವಾಡಿ ಗವಿಸ್ವಾಮಿ. ವನ್ಯಜೀವಿಗಳ ಆಶ್ರಯ ತಾಣ, ಎತ್ತ ನೋಡಿದ ರತ್ತ, ಹಸಿರು ಗಿರಿಗಳ ಸಾಲು ಸಾಲು, ಕೈ ಬೀಸಿ ಕರೆಯುತ್ತಿದ್ದಾಳೆ ಪ್ರಕೃತಿಯ ಮಾತೆ. ವರ್ಷವಿಡೀ ಹಿಮವನ್ನು ಹಾಸಿ ಪೊದ್ದು ಮಲಗಿರುವ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ರಥೋತ್ಸವ ಇಂದು. ಕಳೆದ ಒಂದು ವಾರದಿಂದ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದು ಇವತ್ತು ರಥೋತ್ಸವ ಜರುಗ್ತಾ ಇದೆ. ನಿನ್ನೆ ಕಲ್ಯಾಣೋತ್ಸವ ನಡೆದಿದೆ. ಸ್ನೇಹಿತರೆ, ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಐತಿಹಾಸಿಕ, ಪೌರಾಣಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ತುಂಬ ಮಹತ್ವಪೂರ್ಣವಾದ್ದಾಗಿದೆ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಚರ್ಚೆ ಮಾಡೋಣ. ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಸುತ್ತಲೂ ಸಹ ಎತ್ತ ನೋಡಿದರೂ ಗಿರಿಗಳು ಕಾಣ್ತಾ ಇದೆ. ಆ ಬೆಟ್ಟ ಗುಡ್ಡಗಳಲ್ಲಿ ಜಮದಗ್ನಿ, ಭೃಗು, ಕಪಿಲ, ಕಣ್ವ, ವಿಶ್ವಾಮಿತ್ರ, ಕಶ್ಯಪ, ಮಾಂಡವ್ಯ ಎಂಬಂತಹ ಋಷಿಮುನಿಗಳು ವಾಸ ಮಾಡಿದರು ಅನ್ನೋದ್ರ ಬಗ್ಗೆ ಇತಿಹಾಸವಿದೆ. ಅದ್ರ ಜೊತೆಗೆ ಇಲ್ಲಿರುವಂತಹ ಒಂದು ಪವಿತ್ರ ತೀರ್ಥ ಹಂಸ ತೀರ್ಥ, ಇದರ ಸಮೀಪದಲ್ಲಿ ಒಂದು ಗವಿ ಇದೆ. ಆ ಗವಿಯಲ್ಲಿ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಆಚರಿಸಿದ್ರು. ಅಗಸ್ತ್ಯ ಮಹರ್ಷಿಗಳೇ ಈ ದೇವಸ್ಥಾನದ ಒಂದಷ್ಟು ದಾಖಲೆಗಳು ಅಲ್ಲಲ್ಲಿ ಕೇಳಿಬರ್ತಾ ಇದೆ. ತದನಂತರ ಮಾಧವಣ್ಣ ದಂಡನಾಯಕರೆಂಬಂತಹ ಒಬ್ಬ ಪಾಳ್ಯಗಾರ, ಬೆಟ್ಟದ ಕೋಟೆ ಅರಸರ ವಂಶಸ್ಥರು, ಕ್ರಿಸ್ತಶಕ 1315ರಲ್ಲಿ ಇಲ್ಲಿರ್ತಕ್ಕಂತಹ ಗೋಪಾಲ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿಂದ ಗೋಪಾಲ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ಗೋಪಾಲ ಸ್ವಾಮಿ ಬೆಟ್ಟದ ಚಾರಿತ್ರಿಕ ಮತ್ತು ಅಲ್ಲಿಗೆ ಭಕ್ತರ ಸಂಖ್ಯೆ ಸಾಕಷ್ಟು ಜನ ಹೋಗೋಕ್ಕೆ ಶುರು ಮಾಡ್ತಾರೆ. ಈ ಬೆಟ್ಟದ ಕೋಟೆ ವಂಶಸ್ಥರಾದ ಮಾಧವ ದಂಡನಾಯಕ, ಪೆರುಮಾಳ ದಂಡನಾಯಕ, ಗೋವಿಂದ ದಂಡನಾಯಕ, ಮಂಚಣ್ಣ ದಂಡನಾಯಕ ಎಂಬಂತಹ 9 ಜನ ಸಹೋದರರೊಡನೆ ಕೋಟೆ ರಾಜ್ಯವನ್ನು ಆಳ್ತಾ ಇರ್ತಾನೆ. ಒಮ್ಮೆ ಈ ಶಿವನ ಸಮುದ್ರದ ರಾಜ ದಂಡನಾಯಕನ ಮಗಳನ್ನ ಮದುವೆ ಮಾಡಿಕೊಳ್ಳೋ ಇಂಗಿತವನ್ನು ವ್ಯಕ್ತಪಡಿಸ್ತಾನೆ. ಕಾರಣ ಏನಪ್ಪ ಅಂದರೆ ಇವರಿಬ್ಬರು ರಕ್ತ ಸಂಬಂಧಿಗಳು. ಆ ಸಂದರ್ಭದಲ್ಲಿ ದಂಡನಾಯಕನು ಶಿವನ ಸಮುದ್ರದ ಅರಸನ ಮಗನಿಗೆ ಮದುವೆ ಮಾಡ್ತಾರೆ. ಮದುವೆ ಆಗುತ್ತೆ. ಮದುವೆ ಆದ ನಂತರ ರಾಜಕೀಯ ವೈಮನಸ್ಸಿದ್ರೂ ಸಹ ಮದುವೆ ಆಗಿದ್ದರು. ಮದುವೆ ಆದ ನಂತರ ಏನಾಗುತ್ತೆ, ಊಟದ ಸಂದರ್ಭದಲ್ಲಿ ಗಂಡಿನ ಕಡೆಯವರಿಗೆ, ಗಂಡಿನ ಮನೆಯವರಿಗೆ ಇಂಡಿ ಸಂಡಿಗೆ ಹಾಕಲಿಲ್ಲ ಎನ್ನೋ ಒಂದೇ ಒಂದು ಕಾರಣಕ್ಕೆ ಜಗಳ ಸ್ಟಾರ್ಟ್ ಆಗುತ್ತೆ. ಆ ಜಗಳ ಯುದ್ಧವಾಗಿ ಮಾಧವಣ್ಣ ದಂಡನಾಯಕ ಕಮರಿಗೆ ಬಿದ್ದು, ಅಂದರೆ ಆತ್ಮಹತ್ಯೆ ಮಾಡ್ಕೊತಾನೆ. ತನ್ನ ತಂದೆ, ತನ್ನ ವಂಶಸ್ಥರು ನಾಶ ಆದ್ರಲ್ಲ ಅಂತೇಳಿ ಅವರ ಸುಗ್ಗವೇ ಎಂಬಂತಹ ಗೃಹಿಣಿಯೂ ಸಹ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದರ ಪುರಾವೆಯಾಗಿ ದಂಡನಾಯಕನ ಕಮರಿ ಮತ್ತು ಸುಗ್ಗವೇ ಅದರ ಜೊತೆಗೆ ಇಲ್ಲಿ ಸಾಕಷ್ಟು ವಿಶೇಷವಾದಂತಹ ಕೋವಿಗಳು, ಅಂದರೆ ವಿಭಾಗಗಳನ್ನು ನಾವು ವಿಂಗಡಿಸ್ಬೋದಾಗಿದೆ. ಅಲ್ಲಿ ಬಾಳೆಕಾನು, ಹಲಸಿನಕಾನು, ಬಿಲ್ಪತ್ರೆ ಕಾನು ಅಂತ ಈ ಬೇರೆ ಬೇರೆ ಆಯಾಯ ಮರಗಳ, ಹೆಚ್ಚು ಮರಗಳಿರುವಂತಹ ಜಾಗವನ್ನು ವಿಭಾಗವಾಗಿ ವಿಂಗಡಿಸಿ ಮಾಡಿದ್ದಾರೆ. ತುಂಬ ವಿಶೇಷವಾದಂತಹ ಪುಣ್ಯ ಪ್ರಸಿದ್ಧವಾದಂತಹ ಕ್ಷೇತ್ರ ಇದು. ಸುಮಾರು ಇಲ್ಲಿ 77 ತೀರ್ಥಗಳಿದ್ದು ಬಹುತೇಕ ತೀರ್ಥಗಳು ಇವತ್ತು ನಾವು ನೋಡೋಕ್ಕಾಗೋದಿಲ್ಲ. ಕಾರಣ ಪ್ರಕೃತಿಯ ಮೇಲಾಗದಂಥ ಕೆಲವು ಪರಿಣಾಮಗಳು, ಜೊತೆಗೆ ಅರಣ್ಯ ವ್ಯಾಪ್ತಿಯಲ್ಲಿರ್ತಾ ಇರೋದ್ರಿಂದ ಅದನ್ನು ನೋಡೋದಕ್ಕೆ ಸರ್ಕಾರದ ಅಡೆತಡೆಗಳು, ನೀತಿ ನಿಯಮಗಳು ಅನ್ವಯ ಆಗೋದಿಲ್ಲ. ಹೀಗಾಗಿ ಗೋಪಾಲಸ್ವಾಮಿ ಬೆಟ್ಟ ಏನಿದೆಯೋ, ಗೋಪಾಲಸ್ವಾಮಿ ಬೆಟ್ಟದ ಐತಿಹಾಸಿಕ ಮತ್ತು ಚಾರಿತ್ರಿಕ ಹಿನ್ನೆಲೆಗಳೇನಿದೆಯೋ ಇವು ಸಹ ಸಾಕಷ್ಟು ವಿಭಿನ್ನವಾಗಿದೆ. ತದನಂತರದಲ್ಲಿ ಮೈಸೂರು ಒಡೆಯರ ವಂಶಸ್ಥರು ಗೋಪಾಲಸ್ವಾಮಿ ಬೆಟ್ಟಕ್ಕೆ ನಡ್ಕೊಂಡ್ರು ಅಂತ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ. ಸಾಕಷ್ಟು ಭಕ್ತಿ ಭಾವಗಳಿಂದ ತುಂಬಿರುವಂತಹ ಗೋಪಾಲಸ್ವಾಮಿ ರಥೋತ್ಸವ ಇಂದು ಜರುಗಿದೆ. ಇಂದು ಗೋಪಾಲಸ್ವಾಮಿ ಬೆಟ್ಟದ ಜಾತ್ರೆ ಮಾಡೋದಕ್ಕೆ ಮುಂಚಿತವಾಗಿ ತೇರು ಮಾಡ್ತಾರಲ್ಲ, ಆ ತೇರನ್ನು ತಯಾರು ಮಾಡುವಾಗ ಬಳಸುವಂತಹ
ನಾರಿದೆಯಲ್ಲ ಅದು ತುಂಬ ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಈ ಕಾಡಲ್ಲೇ ಸಿಕ್ಕುವಂತಹ ಒಂದು ಬಳ್ಳಿಯ ನಾರಿನಲ್ಲಿ ಇಡೀ ತೇರನ್ನು ತಯಾರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಬೇರೆ ರೀತಿಯ ಹಗ್ಗಗಳಾಗಲಿ ಅಥವಾ ಇತ್ತೀಚಿನ ದಿನಗಳ ನಟ್ಟು ಬೋಲ್ಟ್ ಸಿಸ್ಟಮ್ಗಳಾಗಲಿ ಯಾವುದೂ ಇರೋದಿಲ್ಲ. ಇದೊಂದು ವಿಭಿನ್ನವಾಗಿದೆ, ಇದು ವಿಶೇಷವಾಗಿದೆ. ಗೋಪಾಲಸ್ವಾಮಿ ಬೆಟ್ಟ ಅಂದಾಗ ಒಂದಷ್ಟು ಪ್ರವಾಸಿಗಳಿಗೆ ಆಕರ್ಷಣೀಯವಾಗಿದೆ. ಈ ಜಾತ್ರೆಯ ಸಂದರ್ಭದಲ್ಲೂ ಸಾಕಷ್ಟು ಜನ ಈ ಜಾತ್ರೆಯನ್ನು ನೋಡಬೇಕು, ಕಣ್ ತುಂಬ್ಕೋಬೇಕು ಅನ್ನೋ ಆತುರದಲ್ಲಿದ್ದರು. ಸಾಕಷ್ಟು ಜನ ಈ ದೇವಸ್ಥಾನದ ಭಕ್ತರು ಈ ರಥೋತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದಿದ್ದಾರೆ. ಮತ್ತು ಈ ದೇವಸ್ಥಾನದ ಗೋಪಾಲಸ್ವಾಮಿ ಬೆಟ್ಟದ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಸಾಹಿತ್ಯಿಕ ಹಿನ್ನೆಲೆಯನ್ನು ಮತ್ತೊಂದು ಎಪಿಸೋಡ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.